أعوذ بالله من الشيطان الرجيم بسم الله الرحمن الرحيم أعوذ بالله من الشيطان الرجيم بسم الله الرحمن الرحيم أعوذ بالله من الشيطان الرجيم. Bro ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಹಾಯ್ ಆಲ್ ಆರ್ ಸಿ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಗಾಯ್ಸ್, ಇನ್ನೊಂದೇನೆಂದರೆ ತುಂಬ ಹಾಂಟೆಡ್ ಆಗಿರೋ ಲೊಕೇಶನ್ಗೆ ಬಂದಿದ್ದೀನಿ. ಸೊ ನನ್ನ ಜೊತೆಗೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ನೂ ಕೂಡ ಕರ್ಕೊಂಬಂದಿದ್ದೀನಿ. ಅವ್ರನ್ನ ಪರಿಚಯ ಮಾಡೋಕ್ಕಿಂತ ಮುಂಚೆ ಈ ಲೊಕೇಶನ್ ಬಗ್ಗೆ ತಿಳಿಸ್ತೀನಿ. ಆಲ್ರೆಡಿ ಈ ಲೊಕೇಶನ್ಗೆ ಶಾರುಬ್ರೋ ಬಂದು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಅವರು ಎಕ್ಸ್ಪ್ಲೋರ್ ಮಾಡಿ ಹೋಗಿರೋದು. ಸೊ ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು, ಈ ಲೊಕೇಶನ್ಗೆ ಬಂದಿಲ್ಲ, ಕನ್ಕ್ಲೂಷನ್ ಕೊಟ್ಟಿಲ್ಲ. ಸೊ ಅದಕ್ಕೆ ನಾನೊಂಚೂರು, ಯಾಕಂದರೆ ಬಿಲ್ಡಿಂಗ್ ತುಂಬ ಹಾಂಟೆಡ್ ಆಗಿದೆ ಅನ್ನೋದೊಂದು ಹೇಳ್ತಿದ್ರು. ಸೊ ನಾನೊಂದು ಎಕ್ಸ್ಪೀರಿಯೆನ್ಸ್ ಮಾಡೋದ ಅಂತ ನನ್ನ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಕರ್ಕೊಬಂದಿದ್ದೀನಿ. ಆ್ಯಕ್ಚುಲಿ ಅವರು ತುಂಬಾ ಫೋರ್ಸ್ಫುಲ್ಲಾಗಿ ಇನ್ಸ್ಟಾದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಕಮೆಂಟ್ಸಲ್ಲಾಗಲಿ ತುಂಬ ಮೆಸೇಜ್ ಆಗ್ತಿದ್ರು, ಬ್ರೋ ನಾನು ಬರ್ತೀನಿ ಅಂತ. ಅವ್ರು ಮುಂಚೆಯಿಂದನೂ ನಮ್ಮ ಚಾನಲ್ನ ಫಾಲೋ ಮಾಡಿಕೊಂಡು ಬಂದು ಎಲ್ಲ ವೀಡಿಯೋಸ್ಗೂ ಪಾಪ ಲೈಕ್ ಕೊಟ್ಕೊಂಡು ಶೇರ್ ಮಾಡ್ಕೊಂಡು ಅವ್ರ ಫ್ರೆಂಡ್ಸ್ಗೆಲ್ಲ. ಸೊ ಅದಕ್ಕೇ ನಾನು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು, ಬ್ರೋ ನೀವು ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವ ಅಂತ ಕರ್ಕೊಂಬಂದಿದ್ದೀನಿ. ಸೊ ಈ ಲೊಕೇಶನ್ ಬಗ್ಗೆ 4 ಜನ ಫ್ಯಾಮಿಲಿ ಇಲ್ಲಿ ಬಂದು ವಾಸ ಮಾಡ್ತಿರ್ತಾರೆ. ಸೊ ಅವ್ರಿಗೇನೆಂದರೆ ಏನೋ ಆ್ಯಕ್ಸಿಡೆಂಟಲ್ಲಿ ಬರ್ನಾಗಿ ಸತ್ತೋಗಿರ್ತಾರೆ. ಸೊ ಅದನ್ನು ಇವಾಗ ನಾವು ಯಾಕೆ ಏನು ಬ್ರೋ ಅದು ಸೌಂಡು ಏನೋ ಶಾಣ ಕಾಣಿಸ್ದಂಗಾಯ್ತು, ಒಳಗಡೆ ಸೌಂಡ್ ಬರ್ತಿದೆ. ಬನ್ನಿ ಬ್ರೋ, ನಿಮ್ಮ ಬಗ್ಗೆ ಹೇಳಿ, ಬನ್ನಿ, ನಿಮ್ಮ ಹೆಸರು ಹೇಳಿ, ಬನ್ನಿ. ಹಲೋ, ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ತೇಜಸ್ ಅಂತ. ನಾನು ಇವ್ರನ್ನ ಮುಂಚೆಯಿಂದನೂ ಫಾಲೋ ಮಾಡಿದ್ದೀನಿ. ಎಷ್ಟೋ ಸಲ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ಸ್ಟಾದಲ್ಲೂ ಮೆಸೇಜ್ ಮಾಡಿ ಯೂಟ್ಯೂಬಲ್ಲೆಲ್ಲ ಕಮೆಂಟ್ಸ್ ಹಾಕಿದ್ರೂ ರಿಪ್ಲೈ ಬಂದಿರಲಿಲ್ಲ. ಸೊ ಮೊನ್ನೆ ಲೈವಾಗಿ ರಿಪ್ಲೈ ಮಾಡಿ, ನೀವು ಲೈವಾಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಇವತ್ತು ಅವ್ರ ಲೊಕೇಶನ್ಗೆ ಕರ್ಕೊಂಡಿದ್ದಾರೆ. ಸೊ ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಅಷ್ಟೇ ಜಾಸ್ತಿ ನಮ್ಮ ಇಳಿಯೋದು ಬೇಡ. ಸೊ ಸ್ಟೋರಿ ಗೊತ್ತಿರುತ್ತೆ ಅಂದ್ಕೊಂಡು ಡೈರೆಕ್ಟಾಗಿ ಈ ಲೊಕೇಶನ್ ತೋರಿಸ್ತೀನಿ. ನಿಮ್ಗೆ ಗೊತ್ತಾಗಿರುತ್ತೆ, ಆಲ್ಮೋಸ್ಟ್ ನೋಡಿರ್ತೀರ. ನೋಡಿಲ್ಲ ಅಂದರೆ ನಮ್ಮ ಚಾನಲ್ಲಿ ಎಕ್ಸ್ಪೀರಿಯೆನ್ಸ್ನ ಮಾಡಿ ಬನ್ನಿ. ಇಯರ್ಫೋನ್ಸ್ನ ಹಾಕ್ಕೊಂಡು ಎಲ್ಲ ಎಂಜಾಯ್ ಮಾಡಿ ಆವಾಗಲೇ ನಿಮಗೆ ರಿಯಲ್ ಹಾಂಟೆಡ್ ಫೀಲಿಂಗ್ನ ಇದಾಗೋದು, ಹೆದರಿಕೆ ಅನ್ನೋದು. ಯಾಕಂದ್ರೆ ನಾನು ಸೆಂಟ್ರಲ್ಲಿ ಸ್ವಲ್ಪ ಮ್ಯೂಸಿಕ್ಸ್ಗಳು ಹಾಕ್ತಾ ಇರ್ತೀನಿ, ಆವಾಗ ನಿಮಗೆ ಫೀಲ್ ಆಗುತ್ತೆ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಎದುರ್ಕೊಳ್ಳೋಕೆ ಹೋಗ್ಬಿಡಿ, ಸ್ಟ್ರಾಂಗ್ ಆಗಿರಿ ಮೈಂಡು. ಇಷ್ಟು ದಿನ ವೀಡಿಯೋ ನೋಡಿದ್ದೀರಾ ಎಲ್ಲ. ಸೊ ಇವಾಗ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀರಾ. ನಿಮ್ಗೆ ಲಾಸ್ಟಲ್ಲಿ ಕೇಳ್ತೀನಿ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದು. ಓಕೆನಾ? ಹೋಗೋಣ ವಿಡಿಯೋಗೆ, ಬನ್ನಿ. ಏನು ಬ್ರೋ ಹೋಗ್ತಾನೆ ಹಿಂಗೆಲ್ಲ? ಅಪ್ಪ ಬನ್ನಿ, ಆ ಕಡೆ ಏನಿದೆ ನೋಡೋಣ. ಮತ್ತು ಏನಾದ್ರು ಕ್ಯಾಪ್ಚರ್ ಆದರೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ. ಟಾರ್ಚು ಹಿಂಗೆ ಹಿಡ್ಕೊಂಡಿರಿ. ಓಕೆನಾ? ಟಾರ್ಚ್ ಮೇಲೇ ಹಾಕಿರಿ. ಸೌಂಡ್ ಬಂತಲ್ಲ? ಹಾಂ. ಸೊ ಬಲ್ಗಾಲಿಟ್ಟು ಬರ್ತಾಯಿದ್ದೀನಿ ಈ ಲೊಕೇಶನ್ಗೆ. ಅಪ್ಪ, ಯಾರೋ ಆರ್ಟಿಸ್ಟ್ ನೋಡಿ ಹೆಂಗೆ ಬರಬೇಕು. ಲಕ ಅಂತ ಬರಬೇಕು ನೋಡಿ.
ನೋಡಿ ನೋಡಿದ್ರಾ? ಹ್ಞೂ ಕ್ಯಾಮ್ರಾ ಕ್ಯಾಪ್ಚರ್ ಆಯಿತು ತಾನೇ? ಹ್ಞೂ ಅಲ್ಲಿ ವಿಂಡೋ ಸೈಡ್ ಹತ್ತೇನೋ ಪಾಸ್ ಆಯಿತು. ಏನು ನಮ್ಮ ಹಿಂದೆ ಬರ್ತಾ ಇದ್ದೀರಾ ನೀವು? ಯಾರು ಬರ್ತಿರೋದು? ಬಂದಿಲ್ಲ. ವಾ ಇಲ್ಲಿ ನೋಡಿ ಬ್ರೋ. ಚಿತ್ರ ನೋಡಿನೇ ನಿಮಗೆ ಹೆಂಗೆ ಅನ್ನಿಸ್ತೈತೆ? ಭಯ ಆಗ್ತಿದೆ ಈಗ. ಬನ್ನಿ, ಇನ್ನು ಇಲ್ಲೇ ಇಲ್ಲಲ್ಲ, ಮೇಲ್ಗಡೆ ಇದೆ. ಶಾಣಗಳೇ ಕಾಣಿಸ್ತದೆ. ಯಾರು ಬರ್ತಿರೋದು? ಕೇಳಿಸ್ತೈತೆ ತಾನೆ? ಇಲ್ಲ ಏನೋ ತರ್ತಿರೋ ಸೌಂಡ್ ಕೇಳಿಸ್ತೈತೆ. ಯಾರು ನಡ್ಕೊಂತಾರೆ? ಬನ್ನಿ ನೋಡೋಣ. ಓ ಆರು ನೋಡಿಲ್ಲ, ಬನ್ನಿ. ತೊಂದರೆ ಕೊಡಕ್ಕೆ ಬಂದಿಲ್ಲ. ಒಂದು ನಿಮಿಷ, ಏನಕ್ಕೆ ಈ ಥರ ಬ್ರೋ? ಅಲ್ಲಿ ಮೇಲೆ ನೋಡಿ, ಮೇಲೆ ಹಾಕಿ. ಯಾವುದೋ ನಿಜವಾಗ್ಲೂ ಯಾವುದೋ ಇರೋ ಥರ ಅನ್ನಿಸ್ಬಿಡ್ತು ತಾನೇ? ಅಟ್ಯಾಕ್ ಮಾಡೋದು ಪ್ರಯತ್ನ ಮಾಡಬೇಡಿ. ನಿಮ್ಗೇನಾದ್ರು ಸಹಾಯ ಬೇಕಾ? ಮಾಡ್ಬಿಡ್ತೀವಿ. ನೋಡಿ ಬ್ರೋ, ಇಷ್ಟು ದೊಡ್ಡದಾಗ ಕಾಲ ಐತಲ್ಲ ಬ್ರೋ. ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಐತೆ. ಯಾಕೆ ಬ್ರೋ ಇಷ್ಟು ದೊಡ್ಡದಾಗೈತೆ ಕೈ? ಗಾಜಿದೆ, ಹುಷಾರಾಗ್ಬಿಡ. ಬನ್ನಿ ಬ್ರೋ, ಫುಲ್ ಸ್ಟೆಪ್ಸ್ ಫುಲ್ ಗಾಜಿದೆ, ನೋಡ್ಕೊಂಬನ್ನಿ. ಹಾಂ, ಬ್ರೋ ಬ್ರೋ ಬ್ರೋ, ಟಾರ್ಚ್ ಹಾಕಿ. ಯಾರಿದ್ದೀರಲ್ಲಿ? ಓ ಬ್ರೋ ಇಲ್ಲಿ ಬ್ರೋ, ದೆವ್ವ ಅಲ್ಲ ಬ್ರೋ, ಇದು ಬರೋದು ಚಿತ್ರ ಬ್ರೋ. ಅದು ಕತ್ಲಲ್ಲಿ ನಿಮ್ಗೆ ಹಂಗೆ ಕಾಣಿಸ್ತಿದೆ ಅನ್ಸುತ್ತಲ್ಲ? ಯಾರು ನಿಂತಿದ್ದಾರೆ? ನೋಡಿ ಬ್ರೋ, ನೋಡಿ ಬ್ರೋ. ಸರಿ ಅಪ್ಪ.
ಇಲ್ಲಿ ನೀವು ಬಂದಿರೋದು ನಾನು ನೋಡಿದೆ. ನಾನು ನಿಮ್ಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ, ನೀವು ಹೆದರ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಅದೇನು ಬೇಕೋ ಹೇಳಿ, ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ. ಹೊಸಯಾಗಿ ಬರ್ದವ್ರಪ್ಪ. ಏನು ಮಾಡಿ ಬ್ರೋ, ಏನು ಹಿಂಗೆ ಬರ್ಲಿಲ್ಲ ಎಲ್ಲ ರೂಮಲ್ಲೂ. ಹಾಂ ಬ್ರೋ ಕಲ್ಲಿದೆ, ಸಿತ್ತೈತೆ ಬ್ರೋ, ಇಷ್ಟು ದೊಡ್ಡ ಕಲ್ಲು ಇದಾಗ್ತಿದೆ ಬ್ರೋ. ಏನಂತಿಕ್ ಅಟ್ಯಾಕ್ ಮಾಡ್ತಾ ಇದ್ದೀರಾ? ನಾನು ಬಂದಿರೋದು ಇಷ್ಟ ಆಗ್ತಿಲ್ವಾ ನಿಮಗೆ? ಮೇಲೊಂದಿದೆಯಲ್ಲ, ನಾವೇನು ಒಂದು ಕೆಲಸ ಮಾಡೋಣ ಬ್ರಾ, ಮೇಲೋಗ್ಬಿಟ್ಟು ಮೇಲೊಂದಿದೆ ಅನಿಸ್ತೈತೆ, ಮೇಲೊಂದು ನೋಡ್ಕೊಂಡು ಬಂದ್ಬಿಟ್ಟು ಇಲ್ಲೊಂದು ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡೋದ ಅದ್ರ ಜೊತೆ. ಏನು ಅಂತೀರೋ? ಹಾಂ ನಡೆಯೋಕ್ಕಾಗುತ್ತೆ, ಹೆಂಗಿದೆ ಅಷ್ಟು ಹುಷಾರಾಗಿ ಬನ್ನಿ ಬ್ರೋ, ಕಾಲು ಒಳಗೆ ಕಿತ್ತೀರ ಆಮೇಲೆ. ಓ ಇಲ್ಲೂ ಬಿಟ್ಟಿಲ್ಲ ಬ್ರೋ ಇವರು. ಬನ್ನಿ, ಮೇಲೆ ಸೌಂಡ್ ಬರ್ತಿದೆ. ಓಯ್ ಪಾರಿವಾಳ, ಬನ್ನಿ, ಅದು ಇಲ್ಲೂ ಬಿಟ್ಟಿಲ್ಲ. ಏನು ಬ್ರೋ ಇದು, ಗಾಡಿ ಗಿಡಿ ಎಲ್ಲ ಬಿಡ್ಸ್ಕೊಂಡು. ಓಕೆ ಬ್ರೋ ಬನ್ನಿ, ನಾವು ಕೆಳಗೆ ಹೋಗ್ಬಿಟ್ಟು ಹೋಗೋಕ್ಕಾಗುತ್ತಾ? ಏಕೆ ಏನು ತೊಂದರೆ ಆಗ್ತಿದೆ ನಿಮ್ಗೆ ಇಲ್ಲಿರೋಕ್ಕೆ? ಗೈಸ್ ನೋಡಿ ನೋಡಿ, ನೋಡಿದ್ರ ಬ್ರೋ? ನೋಡಿದ್ರಾ? ಬನ್ನಿ ಬನ್ನಿ, ಹುಷಾರ ಬನ್ನಿ ಬ್ರೋ. ಇಲ್ಲೇ ತಾನೇ ಬ್ರೋ ಕಾಣಿಸ್ತಿದೆ ನಮಗೆ. ಇಲ್ಲೇ ಬಿಡಿ. ಬನ್ನಿ ಬ್ರೋ, ಹೊಂಟಾಗ ನಾ ಯಾಕೋ ಭಯ ಇದೆ. ಹಾಂ ಹೊಂಟಾಗ ಬನ್ನಿ ಯಾಕೋ ಭಯ ಇದೆ ಬ್ರೋ, ಇವಾಗಲೇ ಸ್ಟಾರ್ಟ್ ಮಾಡಿರೋದು ಬರೋ ನಾವು. ಎಷ್ಟು ಬೇಗ ಹೇಳಿದ್ರೆ ಹೆಂಗೆ? ಭಯ ಆಗ್ತದೆ ನೋಡಿ ಬ್ರೋ. ಏನಾಗಲ್ಲ, ಏನಾಗಿರಿ. ಅದು ನಮಗೆ ಅದು ಇವಾಗ ನಾವು ಅದಕ್ಕೆ ಎದುರ್ಕೊಂಡ್ರೆ ಅದಕ್ಕೆ -. ಓಕೆನಾ? ನೀವು
ನೀವು ಎದುರ್ಕೊಳ್ತಾರೆ ಇವಾಗ ಹೆಂಗೆ ಕೆಳಗಿಂದ ಇದು ಬಂದ್ರಿ, ಇವಾಗ ನೀವು ಎದುರ್ಕೊಳ್ಳೋ ಥರ ಇದು ತೋರಿಸಿದ್ರೆ ಅಷ್ಟೇ. ಇವಾಗ ಸುಮ್ಮನೆ ನಿಮ್ಮನ್ನ ಟಾರ್ಗೆಟ್ ಮಾಡುತ್ತೆ ಆಮೇಲೆ. ಓಕೆನಾ, ಎಷ್ಟು ಸೇಫಾಗಿರ್ಬೇಕು ಅಷ್ಟು ಒಳ್ಳೇದು ನಮ್ಗೆ. ಇವಾಗ ಸೈಲೆಂಟಾಗಿ ಅದಕ್ಕೇನು ತೊಂದರೆ ಆಗ್ತಿದೆ ಅಂತ ಕೇಳ್ಬಿಟ್ಟು ಹೊರಟೋಗೋದ. ಇಲ್ಲೇ ಕೇಳೋದ, ಇಲ್ಲ ಈ ರೂಮ್ ಕೇಳೋದ? ಬನ್ನಿ, ಈ ರೂಮ್ ಚೆನ್ನಾಗಿದೆ. ಬನ್ನಿ ಬ್ರೋ, ಹೊಂಟೋಗೋಣ. ಸೌಂಡ್ ಬರ್ತೈತೆ ಯಾಕೋ ಜಾಸ್ತಿ. ಹಾಂ, ಬನ್ನಿ ಬ್ರೋ, ಹೊಂಟೋಗೋಣ. ಇದೇ ರೀ ಹೋಗೋದು. ಇದು ಇಟ್ಕೊಳ್ಳಿ, ನಂದು ಕ್ಯಾಮ್ರಾ ಇಟ್ಕೊಳ್ಳಿದು. ಸೊ ಗೈಸ್, ನಿಮಗೆ ಆಗ್ಲಿಂದನೂ ಸೌಂಡ್ಸ್ಗಳಾಗಿ ಅಟ್ಯಾಕ್ ಮಾಡ್ತಿದೆ. ಬ್ರೋ, ನೀವು ಸ್ಟ್ರಾಂಗ್ ಆಗಿರಬೇಕು. ಓಕೆನಾ? ಲೈಟ್ ಆಫ್ ಮಾಡಿದ್ರೆ ಬರ್ತೀರಾ? ನಾನು ನಿಮ್ಗೆ ನೋಡ್ಬೋದಾ ನಿಮ್ಮನ್ನ? ಬನ್ನಿ ಬ್ರೋ, ಹೊಂಟೋಗೋಣ. ಯಾಕೆ ನಂಗೆ ಆಗ್ತಿಲ್ಲ? ಬನ್ನಿ ಬ್ರೋ, ಹೊಂಟೋಗೋಣ. ಯಾಕೋ ಫುಲ್ಲು ಭಯ ಆಗ್ತೈತೆ ಬ್ರೋ. ನೋಡಿ ಬ್ರೋ, ಸೌಂಡ್ಸ್ ಬರ್ತೈತೆ ಬ್ರೋ ಕೆಳಗೆ. ಹ್ಞೂ ಬ್ರೋ, ಮೇಲೂ ಆಟಾಡಿಸ್ತೈತೆ ಬ್ರೋ. ಅದು ಮೇಲೂ ಇದೆ, ಕೆಳಗೂ ಇದೆ. ಸೊ ಹೇಳ್ದಂಗೆ 4 ಜನನ ಆಟಾಡಿಸ್ತವ್ರೆ ಇಲ್ಲಿ. ಸೊ ನಾವು ಇವಾಗ ಇದು ಇಟ್ಕೊಳ್ಳಿ ಒಂದು ನಿಮಿಷ. ನೀವೇನೇ ಮಾಡಿದ್ರು ನಾವು ನಿಮ್ಮನ್ನ ನೋಡಿದ್ರೆ ಹೋಗಲ್ಲ. ನಿಮ್ಮ 4 ಜನನ ನಾನು ನೋಡ್ಬಿಟ್ಟೆ ಹೋಗೋದು. ನೋಡಿ ಕ್ಯಾಮ್ರಾ. ಟಾರ್ಚ್ ಹಿಡ್ಕೊಂಡಿರಿ, ಆನ್ ಮಾಡ್ಕೊಂಡಿರಿ. ಬನ್ನಿ ಇವಾಗ. ನೋಡಿ ಬ್ರೋ, ಭಯ ಆಗ್ತಿದೆ ನನಗೆ. ಅದು ಹಂಗೆ ಮಾಡ್ತಾ ಇರುತ್ತೆ, ಹಿಡ್ಕೊಂಡ್ರೆ. ನಮಗೂ ಕಷ್ಟ ಆಗ್ತಿದೆ. ನೀವು ಇದ್ದಕ್ಕಿದ್ದಂಗೆ 4 ಜನನೂ ಸುಟ್ಟೋಗಿರೋದಂತ ಕೇಳ್ಪಟ್ವಿ. ಸೊ ಅದು ನಮಗೂ ಕಷ್ಟ ಆಗ್ತಿದೆ. ನಿಮಗೆ ಏನೋ ಒಂದು ಆತ್ಮಕ್ಕೆ ಶಾಂತಿ ಸಿಗೋ ಥರ ಏನಾದರೂ ಬೇಕಿದ್ರೆ, ಇಲ್ಲ ಇಲ್ಲೇ ಇದ್ಕೊಂಡು ನಿಮ್ಮದು ಮನೆ ಅಂತ ಇಲ್ಲೇ ಇರ್ತೀರಾ ಖುಷಿಯಾಗಿ, ಇಲ್ಲ ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅಲ್ಲಿಗೆ ಹೋಗ್ತೀರಾ? ನೋಡಿ ಬ್ರೋ, ಇದು ಹತ್ರ ಬರ್ತಿದೆ ಅಂತ. ಇದು ನೋಡಿ ಬ್ರೋ, ಜಾಸ್ತಿ ಆಗ್ತಿದೆ. ಅದು ಲೈಟ್ ಇದ್ರೆ ಬರಲ್ಲ. ಲೈಟ್ ಆಫ್ ಮಾಡಿ ನೈಟ್ ವಿಷನ್ ಇದು ಮಾಡ್ಕೋಬೇಕು ನಾವು. ಸೌಂಡ್ ಬರ್ತಿದೆ, ಬನ್ನಿ ಕೆಳಗೆ ಮಾಡಿ. ಭಯ ಆಗ್ತಿದೆ. ಬನ್ನಿ ಬ್ರೋ, ಹೊಂಟೋಗೋಣ. ಇರಿ ಬ್ರೋ, ನಾವಂತೂ ನೋಡ್ಬೋದಾಗ 4 ಜನ ಇದ್ದಾರೆ. ಅವ್ರಿಗೇನು ಕಷ್ಟ ಆಗ್ತಿದೆಯಾ, ಇಲ್ಲ ಏನು ನಮಗೆ ಬೇಕಂತ ಅಟ್ಯಾಕ್ ಮಾಡ್ತಾ ಇದ್ದೀರಾ, ಅವ್ರು ಇದಕ್ಕೆ ಕರ್ಸ್ಕೊತಾ ಇರೋದಾರ, ಅದು ಒಂದು ಕ್ಲಾರಿಟಿ ಇಲ್ಲ. ಅದು ನಮಗೆ ಎದುರಿಸ್ತೈತೆ. ಓಕೆನಾ? ಹಾಂ ಬ್ರೋ. ನಮ್ಮ ಸುತ್ತಮುತ್ತ ಎಲ್ಲರೂ ಪಕ್ಕ ನಮ್ಮ ನೋಡ್ತಾನೆ ಇದೆ. ಅದು ಎಲ್ಲಿಂದ ನೋಡ್ತಿದೆಯೋ ಗೊತ್ತಿಲ್ಲ, ಒಟ್ಟಲ್ಲಿ ನಮ್ಮನ್ನ ಅಬ್ಸರ್ವ್ ಮಾಡ್ತಿದೆ. ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಿದೆ ಅದು. ಅದು ನೀವು ಎದುರ್ಕೊಳ್ದಲ್ಲೇ ಇದು ಮಾಡ್ಕೋಬೇಕಷ್ಟೇ. ಸೌಂಡ್ ಕೇಳಿಸ್ತೈತಲ್ಲ ಬ್ರೋ.
ತಾನೆ ಸೌಂಡ್ ಕೇಳಿಸಿದ್ದು. ಇಲ್ಲೇ ಮನೆಯವರು ಹೊಂಟಾಗಲ್ಲ ಹಾಂ ಜಾಸ್ತಿ ಪಾಸ್ ಆಯ್ತು ಬ್ರೋ ಅಲ್ಲಿ ಕಿಟಕಿಯಿಂದ ತಾನೆ. ಹಾಂ ಬ್ರೋ. ಏನು ನಮ್ಮದೇನು ಆಟ ಆಡಿಸ್ತಿದ್ದೀರಾ ಹೆಂಗೆ? ಬರ್ತೈತಿ. ಇಲ್ಲಿ ನೋಡಿ, ಎದುರಿಸೋಕಲ್ಲ ಹೋಗ್ಬೇಡಿ. ನಾವು ಎದುರಲ್ಲ. ನಿಮ್ಗೆ ಏನು ಬೇಕು ಹೇಳಿ, ಮುಂದಿನ ಸಲ ಬರ್ತಾ ಅದು ಕೊಟ್ಬಿಟ್ಟು ನಿಮ್ಗೆ ಆತ್ಮಕ್ಕೆ ಶಾಂತಿಗೆ ಸಿಗೋ ಥರ ಮಾಡ್ತೀನಿ. ಇಲ್ಲಿ ಆತ್ಮಕ್ಕೆ ಶಾಂತಿಗೆ ಸಿಗೋದು ಬೇಡ ಅಂದರೆ ಇಲ್ಲೇ ಇರ್ತೀರಾ ಅಂದರೆ ಅದರ ಮುಖಾಂತರ ತಿಳಿಸಿ ಅಷ್ಟೇ. ಹೀಗಿದ್ದಂಗೆ ಸೈಲೆಂಟ್ ಆಗೋಯ್ತು. ಹಾಂ ಬ್ರೋ. ಕೆಲಸ ಮಾಡೋದು. ಹಾಂ ಹಾಂ, ಇಲ್ಲಿ ನಿಮಗೆ ಸರ್ಕಲ್ ಹಾಕಿರ್ತೀನಿ. ಹಾಂ ನೀವು ಮಂತ್ರ ಹೇಳ್ಬಿಟ್ಟು ನಾನು ಸರ್ಕಲ್ ಹಾಕಿರ್ತೀನಿ. ನಿಮಗೆ ಆ ದೆವ್ವ ಹತ್ರ ಬರೋಲ್ಲ. ನೀವು ಹೊರಗಡೆ ಹೋಗಕ್ಕೆ ಹೋಗ್ಬಿಡಿ. ಅದು ಕರಿಯೋ ಥರ ಇದ್ದರೆ ಆಗಲಿ ಏನೇ ಆಗಿದ್ರು ನೀವು ಹೊರಗೆ ಹೋಗ್ಬಿಡಿ. ಕ್ಯಾಮ್ರಾ ಆನಲ್ಲೇ ಇರಲಿ. ಟಾರ್ಚ್ ನಿಮ್ಮ ಕೈಲಿ ಕೊಟ್ಟೋಗಿರ್ತೀನಿ. ಟಾರ್ಚ್ ಇಟ್ಕೊಂಡು ಧೈರ್ಯವಾಗಿರಿ, ಓಕೆನಾ? ಯಾಕಂದರೆ ನೀವು ಚಾಲೆಂಜ್ ಆಗಿ ತೊಗೊಳ್ತಿರೋದು ಇದನ್ನು ನೀವು ನೋಡಬೇಕು ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸ್ ಬೇಕು. ಅದಕ್ಕೇ ನನ್ನ ಮೇಲೆ ಒಂದು ಸೌಂಡ್ ಬರ್ತಿದೆ ಆಗ್ಲಿಂದನೂ. ನಾನು ಮೇಲ್ಗಡೆ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟು ನಾನು ಬರ್ತೀನಿ. ನೀವು ಇಲ್ಲೇ ಇರಿ, ಓಕೆನಾ? ನಾನು ಮಂತ್ರ ಹೇಳ್ಬಿಟ್ಟು ನಾನು ಸರ್ಕಲ್ ಹಾಕ್ತೀನಿ. ಒಂದು ನಿಮಿಷ ನಿಂತ್ಕೊಳ್ಳಿ. ಇಲ್ಲೇ ಸೆಂಟ್ರಲ್ಲೇ ನಿಂತ್ಕೊಬೇಕು. ಇಲ್ಲಿ ನಿಂತ್ಕೊಳ್ಳಿ. ಹಾಂ, ಇಲ್ಲಿ ಈ ಗೆರೆ ಇದು ಲೈನ್ ಬಿಟ್ಟೆ ಬರಬಾರ್ದು ಬ್ರೋ. ಹಾಂ ಬ್ರೋ. ಓಕೆನಾ? ಔದ ಬಿಲ್ಲಾಹ್ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಔದ ಬಿಲ್ಲಾಹ್ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಔದ ಬಿಲ್ಲಾಹ್ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ನೋಡಿದ್ರಾ? ಹಾಂ ಬ್ರೋ. ಅದಕ್ಕೆ ಇದು ಆಗಲ್ಲ ಮಂತ್ರ. ಇದು ಟೆಚ್ಚು ಮಾಡಲ್ಲ ನಿಮ್ಮನ್ನು. ಏನಾರ ಕರೀತಿದೆ ಅಂದರೆ ಕ್ಯಾಪ್ಚರ್ ಮಾಡಿ. ನಿಮ್ಗೆ ಓನ್ ರಿಸ್ಕಿಂದ ಇರಿ. ನಾನು ನಿಮ್ಗೇನಾಗಲ್ಲ, ಸೇಫ್ ಟೈಮ್ ನಾನು ನೋಡ್ಕೋತೀನಿ, ಓಕೆನಾ? ನನ್ನ ಮೇಲ್ಗಳು ಬರ್ತೀನಿ. ಹುಷಾರಾಗಿರಿ. ಇದು ಏನಾರ ಇದ್ದರೆ ಕರೀರಿ. ಹಾಂ ಹಾಂ ಬ್ರೋ. ಏನಾರ ಭಯ ಆದರೆ ಕರೀರಿ ನನಗೆ. ಹಾಂ ಬ್ರೋ. ಹುಷಾರಾದರೆ ಹುಷಾರು ಬ್ರೋ. ಹಾಂ ಬ್ರೋ. ಅವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಗಲಿ ಅನ್ನೋ ಕಾರಣದಿಂದ ಸೇಫ್ಟಿ ಇದೆ, ಯಾವುದೇ ತೊಂದರೆ ಆಗೋಲ್ಲ. ಸೊ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಾನೇ ಒಬ್ಬನೇ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡೋದ ಬನ್ನಿ. ಇವಾಗ ನಾನು ಒಬ್ಬನೇ ಬಂದಿದ್ದೀನಲ್ಲ, ಇವಾಗ ಬಂದು ಮಾತಾಡಿ ಬನ್ನಿ. ಒಳಗಿದ್ದೀರಾ? ಎಲ್ಲಿದ್ದೀರಾ?
ಹಲೋ, ಬನ್ನಿ ಇವಾಗ ಬನ್ನಿ, ಎದುರಿಸ್ತಿದ್ರಲ್ಲ ಇವಾಗ ನನ್ನ ಜೊತೆ ಬನ್ನಿ ಮಾತಾಡಿ. ನಿಮ್ಗೇನು ಕಷ್ಟ ಆಗ್ತಿದೆ ಹೇಳಿ, ನಿಮ್ಗೆ ಆತ್ಮಕ್ಕೆ ಶಾಂತಿ ಸಿಗೋ ಥರ ನಾನು ಕೊಡಿಸ್ತೀನಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬ್ರೋ, ಸೇಫಾಗಿದ್ದೀರಾ ಬ್ರೋ? ಬ್ರೋ ಬ್ರೋ ಕಾಣಿಸ್ತಾ ಇಲ್ಲ ಬ್ರೋ. ಬರಬೇಡಿ ಅಂತ ಹೇಳಿದ್ದೆ ಬ್ರೋ. ಬ್ರೋ ಎಲ್ಲಿದ್ದೀರಾ ಹೇಳಿ ಬ್ರೋ, ಆಟ ಆಡಿಸ್ಬಿಡಿ. ನೀನು ಏನಾರು ಮಾಡಿದ್ಯಾ ಅವನ್ನ? ಹಾಂ, ಅವ್ನಿಗೇನು ಮಾಡಿದೆ? ಗೈಸ್, ಇದು ಒಳಗಿಂದ ಬರೋಂಗಿಲ್ಲ ಅಂತ ಹೇಳಿದ್ದೀನಿ. ಎಳ್ಕೊಂಡೋಗಿರೋ ಥರ ಇದಾಗಿದೆ, ಏನೋ ಮಾಡಿದೆ ಗೈಸ್ ಅದು. ಸರಿ, ನಾವು ಇಲ್ಲಿಂದ ಹೋಗ್ತೀವಿ. ಎಲ್ಲಿದ್ದೀರಾ ಎಲ್ಲಿ ಅವ್ನು ಎಲ್ಲಿದ್ದೀರಾ ಅಂತ ಹೇಳ್ತೀರಾ? ನಾವು ಇಲ್ಲಿಂದ ಹೋಗ್ತೀವಿ. ಎಲ್ಲಿ ಇಡ್ಸಿದ್ದೀರಾ ಗೈಸ್? ಕಾಣಿಸ್ತಾನೆ ಇಲ್ಲ ಅವರು. ಎಲ್ಲಿಬಿಟ್ರೆ? ಎಲ್ಲಿದ್ದೀರಾ? ಶಿಟ್, ಇದೆಲ್ಲ ನಿಂದೇ ಕೆಲಸ ಅಂತ ಗೊತ್ತಾಯ್ತು ನನಗೆ. ಸುಮ್ಮನೆ ಬರ್ತಾಯಿತ್ತು ಹೊರಗಡೆ. ಬ್ರೋ ಬ್ರೋ ಸೊ ಗೈಸ್, ಅವ್ರನ್ನ ಝಮ್ ವಾಟ್ರ್ ಹಾಕ್ಬಿಟ್ಟು ಅಲ್ಲೇ ಕೂರಿಸಿದ್ದೀನಿ. ಸೊ ಇವಾಗ ಅವ್ರು ಸೇಫಾಗಿದ್ದಾರೆ. ಆ್ಯಕ್ಚುಲಿ ನಾನು ಅವರಿಗೆ ಹೇಳಿದ್ದೆ ಹೊರಗಡೆ ಬರಬೇಡಿ ಬ್ರೋ ಅಂತ. ಅವ್ರೇನೇ ಎದುರ್ಕೊಂಡು ಹೊರಗಡೆ ಕಾಲಿಟ್ಬಿಟ್ಟಿದ್ದಾರೆ. ಅದು ಅವ್ರಿಗೆ ಅದು ಮೈ ಮೇಲೆ ಬಂತೋ ಏನು ಬಂತೋ ಗೊತ್ತಿಲ್ಲ, ಎಳೆದು ಆ ಕಡೆ ಬಿಸಾಕಿದೆ. ಸೊ ಅವ್ರಿಗೆ ಇಂಜುರಿ ಏನೂ ಆಗಿಲ್ಲ. ಸೊ ಸೇಫ್ ಆಗಿದ್ದಾರೆ ಅವರು. ಸೊ ಈ ಕಾರಣಕ್ಕೇ ಅಷ್ಟಿಗೆ ನಾನು ಸಬ್ಸ್ಕ್ರೈಬರ್ನ ಅಷ್ಟೊಂದು ಪ್ರಿಫರೆನ್ಸ್ ಕೊಡೋಲ್ಲ. ಎಲ್ಲ ಕೇಳ್ತಾ ಇರ್ತೀರಾ ಬ್ರೋ ನಾನು ಒಂದು ಸಲ ಬರ್ತೀನಿ ಅಂತ. ಸೊ ನೋಡಿ, ಈ ಥರ ಆದರೆ ಸೊ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನು ಸೇಫ್ಟಿಯಿಂದ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅನ್ನೋದು ಒಂದೇ ಕಾರಣಕ್ಕೆ ನನ್ನ ಸರ್ಕಲ್ ಒಳಗೆ ಅದು ಮಂತ್ರ ಹೇಳ್ಬೇಕಾದ್ರೂ ನೀವು ಅಬ್ಸರ್ವ್ ಮಾಡಿರ್ತೀರ ಎಷ್ಟೊಂದು ಸೌಂಡ್ ಆಯಿತು, ಅದಕ್ಕೆ ಆಗ್ತಾ ಇರಲಿಲ್ಲ ಅಂತ. ಆದರೂ ನಾನು ಅವರು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅನ್ನೋದೊಂದು ಇದಕ್ಕೆ ನಾನು ಅಲ್ಲಿ ಬಿಟ್ಟೋದೆ. ಸೊ ನೋಡಿದ್ರೆ ಅವರು ಹೊರಗಡೆ ಬಂದು, ನಾನು ಹೇಳಿದ್ದೀನಿ ಅಸಲು ಹೇಳಿದ್ದೀನಿ. ಸೊ ಅವ್ರು ಹೊರಗಡೆ ಬಂದುಬಿಟ್ಟು ಈ ಥರ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಗೈಸ್, ಎಲ್ಲ ಏನೇ ಇದು ಮಾಡಿದ್ರು ಸೇಫಾಗಿ ಇದು ಮಾಡಬೇಕು ಅಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮಗೇನು ಅರ್ಥ ಆಯಿತು ಅಂದರೆ, ನಿಮಗೇನು ಅನ್ನಿಸ್ತು, ಇವಾಗ ನೀವು ಬರೋದನ್ನು ಬಂದು ಎಕ್ಸ್ಪ್ಲೋರ್ ಮಾಡೋ ಥರ ಇದ್ದರೆ, ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಾದ್ರೆ ಮತ್ತು ಇನ್ಸ್ಟಾಗ್ರಾಮ್ ಐಡಿನ ನಮ್ಮ ಫಾಲೋ ಮಾಡಿಕೊಂಡು ಮೆಸೇಜ್ ಮಾಡಿ. ಸೊ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರೈಡಿಂಗ್ ಅಪ್ಚರ್ ಅಂಡ್ ಟಾಟಾ ಬಾಯ್.